ಉಪಸ್ಥಿತರಿರುವ ಸರ್ವರಿಗೂ ಮಧ್ಯಾಹ್ನದ ಶುಭಾಶಯಗಳನ್ನು ಹೇಳುತ್ತಾ, ಪುಟಾಣಿ ಮಕ್ಕಳೇ, ಪ್ರಿ-ಕೆಜಿ, ಎಲ್-ಕೆಜಿ, ಯು-ಕೆಜಿ ಆ್ಯಂಡ್ ಫಸ್ಟ್ ಸೆಕೆಂಡ್ ಸ್ಟೂಡೆಂಟ್ಸ್, ಈ ಕಡೆ ಕೇಳಿಸ್ಕೊಳ್ಳಿ. ಅಲ್ಲಿ ಫಸ್ಟ್ ಕೂತಿರೋದು ಈ ಕಡೆಗೆ ತಿರ್ಬೇಕು. ಬೇರೆ ಮಕ್ಕಳು ಯಾರು ಕೂಡ ಗಲಾಟೆ ಮಾಡೋದಲ್ಲಿ ಡಾಕ್ಟರ್ ಇಂಜೆಕ್ಷನ್ ಮಾಡ್ತಾರೆ. ಆತ್ಮೀಯ ಪೋಷಕರೇ ಹಾಗೂ ನನ್ನ ಪುಟಾಣಿ ಮಕ್ಕಳೇ, ಶಿಕ್ಷಕ ವೃಂದದವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ಇಂದಿನ ಮುಖ್ಯ ಅತಿಥಿಗಳಾಗಿರತಕ್ಕಂತಹ ಡಾಕ್ಟರ್ ವಿನಯ್ ಪಾಟೀಲ್ ಸರ್ ಅವರೇ ಹಾಗೂ ಗುರುಕುಲ ಚಾರಿಟಬಲ್ ಟ್ರಸ್ಟ್ನ ಖಜಾಂಚಿಗಳೇ, ಸದಸ್ಯರೇ, ಪ್ರಾಂಶುಪಾಲರೇ ಹಾಗೂ ನಮ್ಮ ಅಕಾಡೆಮಿಕ್ ಕೌನ್ಸಿಲರ್ ಆಗಿರತಕ್ಕಂಥ ಮಹೋತ್ಸವರೇ, ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ಡಾಕ್ಟರ್ ವಿನಯ್ ಪಾಟೀಲ್ ಸರ್ ಅವರು ಚಿಕ್ಕೋಡಿಯ ನಿಪ್ಪಾಣಿಯಲ್ಲಿ ಫೆಬ್ರವರಿ 11, 1982ನೇ ಇಸ್ವಿಯಲ್ಲಿ ಅವರ ಜನ್ಮವಾಗುತ್ತೆ. ಅವರ ತಂದೆ ಹೆಸರು ಹಾಗೆ ಅವರ ತಾಯಿ ಹೆಸರು ವಿಜಯ ಅಂತ ಹೇಳಿ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ನಿಪ್ಪಾಣಿ ಹಾಗೂ ಚಿಕ್ಕೋಡಿಯಲ್ಲಿ ಮುಗಿಸಿ ನಂತರ ಅವರು MBBS ಶಿಕ್ಷಣವನ್ನು PhD ಮೆಡಿಕಲ್ ಕಾಲೇಜ್ ಬಿಜಾಪುರದಲ್ಲಿ ಅವರು ಮುಗಿಸ್ತಾರೆ, ಅಧ್ಯಯನವನ್ನು ಮಾಡ್ತಾರೆ. ಅದಾದ ನಂತರ PhD ಶಿಕ್ಷಣವನ್ನು ದಾವಣಗೆರೆಯಲ್ಲಿ ರಾಷ್ಟ್ರೀಯ ಬೋರ್ಡ್ನ ಅಡಿಯಲ್ಲಿ PhD ಕೋರ್ಸನ್ನು ಮುಗಿಸ್ತಾರೆ. ಅದನ್ನು ಕಂಪ್ಲೀಟ್ ಮಾಡಿದ ನಂತರ ಅವರು ನಮ್ಮ ಹೊನ್ನಾಳಿಯಲ್ಲೇ 2011ನೇ ಇಸ್ವಿಯಿಂದ ಅವರು ಮಕ್ಕಳ ತಜ್ಞರಾಗಿ ನಿಮ್ಮ ಮುಂದೆ ಅವರು ಇಲ್ಲಿ ಉಪಸ್ಥಿತರಿದ್ದು ಹಾಗೆ ಅವರು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರು. ಅದು ನಮ್ಮ ಪೋಷಕರಿಗೆಲ್ಲರೂ ಕೂಡ ಗೊತ್ತಿರತಕ್ಕಂತಹ ವಿಷಯ. ತದನಂತರದಲ್ಲಿ ಅವರು ಸೀನಿಯರ್ ಕನ್ಸಲ್ಟೆಂಟ್ ಹಾಗೂ PG ಟೀಚರ್ ಆಗಿ ಶಿವಮೊಗ್ಗದ ಸರ್ಜಿ ಹಾಸ್ಪಿಟಲ್ ಈಗ 7 ವರ್ಷಗಳಿಂದ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೂ ಅವರ ಮುಖ್ಯ ಅಭ್ಯಾಸಗಳು ಸೈಕ್ಲಿಂಗ್ ಹಾಗೆ ಬ್ಯಾಡ್ಮಿಂಟನ್ ಹಾಗೆ ಪುಸ್ತಕಗಳನ್ನು ಓದತಕ್ಕಂತಹ ವಿಷಯಗಳು ಹಾಗೂ ಅತ್ಯಂತ ಮುಖ್ಯವಾಗಿ ಅವರು ಮಕ್ಕಳಿಗೆ ಅವರು ಟ್ರೀಟ್ಮೆಂಟ್ ಅನ್ನು ಕೊಡ್ತಕ್ಕಂತಹ ಮಕ್ಕಳನ್ನ ಅವರು ಪೋಷಕರಿಗೆ ಒಂದು ಮಾಹಿತಿಯನ್ನು ಕೊಡ್ತಕ್ಕಂತಹ ವಿಷಯದಲ್ಲಿ ತುಂಬ ಸಂತೋಷವನ್ನ ಪಡ್ತಕ್ಕಂತಹ ಕೆಲಸವನ್ನ ಅವರು ಮಾಡ್ತಕ್ಕಂತಹ ಒಂದು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಅವರು ಆಗಸ್ಟ್ನ ವಿಶೇಷ ಅತಿಥಿಯಾಗಿ ಬಂದಿದ್ದಾರೆ. ಅವರು ಮುಖ್ಯವಾಗಿ ಪೋಷಕರಿಗೆ ಮಕ್ಕಳ ಆರೋಗ್ಯ ಮತ್ತು ಬೆಳವಣಿಗೆ ಬಹಳ ಅತಿ ಮುಖ್ಯವಾಗಿ ಬೇಕಾಗಿರತಕ್ಕಂತಹ ವಿಷಯ. ಮಕ್ಕಳ ಆರೋಗ್ಯ ಹೇಗಿರಬೇಕು, ಪ್ರಾಥಮಿಕ ಹಂತದಲ್ಲಿ, ಪೂರ್ವ ಪ್ರಾಥಮಿಕ ಹಂತದಲ್ಲಿ ಹೇಗಿರಬೇಕು ಹಾಗೂ ಮಕ್ಕಳು ಜನನವಾದ ನಂತರ ಹೇಗೆ ಅವರನ್ನು ನೋಡಿಕೊಳ್ಳಬೇಕು ಅನ್ನೋದರ ಕುರಿತಾಗಿ ನಿಮ್ಮೊಂದಿಗೆ ಒಂದು ಚರ್ಚೆ ಮಾಡ್ತಾರೆ, ವಿಷಯವನ್ನ ಹಂಚಿಕೊಳ್ತಕ್ಕಂತಹ ಕೆಲಸವನ್ನ ಮಾಡ್ತಾರೆ. ಅವರು ಈ ಒಂದು ವಿಷಯವನ್ನು ತಿಳಿಸಿದ ನಂತರ ಪೋಷಕರು ಏನಾದರೂ ತಮ್ಮಲ್ಲಿ ಯಾವುದೇ ತಮಗೆ ಸಲಹೆ ಸೂಚನೆಗಳೇನಾದರೂ ಬೇಕಿದ್ರೆ, ಯಾವುದಾದರೂ ಪ್ರಶ್ನೆಗಳಿದ್ದರೆ ನೀವು ಡಾಕ್ಟರ್ ವಿನಯ್ ಪಾಟೀಲ್ ಸರ್ ಅವರಲ್ಲಿ ಕೇಳಿಕೊಳ್ಳಬಹುದು ಅಂತ ಹೇಳ್ತಾ, ಸರ್ ಅವರನ್ನ ಪರಿಚಯ ಮಾಡಿಕೊಳ್ಳಲಿಕ್ಕೆ ಒಂದು ಅವಕಾಶವನ್ನು ಅವರಿಗೆ ಕೊಟ್ಟಂತಹ ಕಾರಣಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ, ಶ್ರೀಯುತರನ್ನ ಡಾಕ್ಟರ್ ವಿನಯ್ ಪಾಟೀಲ್ ಸರ್ ಅವರನ್ನ ವೇದಿಕೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳ ಆರೋಗ್ಯ ಮತ್ತು ಬೆಳವಣಿಗೆಯ ಕುರಿತು ಚರ್ಚೆ ಮಾಡಲು ಅವರನ್ನು ಬರಮಾಡಿಕೊಳ್ತೇನೆ. Good afternoon.
ವೇದಿಕೆಯಲ್ಲಿರುವ ಗಣ್ಯರಿಗೆ ನನ್ನ ನಮಸ್ಕಾರಗಳು. ಶಿಕ್ಷಕರ ಶಿಕ್ಷಕಿಯರು ಬಂದಕ್ಕೆ ನಮಸ್ಕಾರಗಳು. ಪರಿಸರ ನನಗೆ ಫೋನ್ ಮಾಡಿದಾಗ ಫಂಕ್ಷನ್ ಮಾಡ್ತಿದ್ದೆ, ಚೀಫ್ ಗೆಸ್ಟ್ ಆಗಿ ಬರಬೇಕು ಅಂತ ಕೇಳಿಕೊಂಡೆ. ಜೊತೆಗೆ ನನಗೆ ಫೋನ್ ಮಾಡಿದ್ದೆ. ನಾನು ಚೀಫ್ ಗೆಸ್ಟ್ ಬರಲಿಕ್ಕೆ ಒಪ್ಕೊಳ್ಳೋದಿಲ್ಲ, ನಾನು ಜಾಸ್ತಿ ಫಂಕ್ಷನ್ ಮಾಡೋದಿಲ್ಲ. ಅದಕ್ಕೆ ಇವತ್ತು ನಾವು ಪೇರೆಂಟ್ಗಳನ್ನ ಕರಿತಾ ಇದ್ದೀವಿ. ಪೇರೆಂಟ್ಸ್ಗಳಿಗೆ ಚೈಲ್ಡ್ ಹೆಲ್ತ್ ಆ್ಯಂಡ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದಾಗ ಹಂಗಾರೆ ನಾನು ಕರೀತಾ ಬರ್ತೀನಿ ಅಂತ ಹೇಳಿದೆ. ಮಕ್ಕಳೇ, ನೇತಾವತಿ ಮೇಡಮ್ ಏನು ಹೇಳಿದ್ರು ಆಗಲೇ 3 ಗಾದೆ ಮಾತು ಹೇಳಿದ್ರು, ನೆನಪಿದೆಯಾ? ಜನನಿ ಅಂದರೆ ತಾಯಿ, ತಾಯಿಯೇ ಮೊದಲ ಗುರು ಅಲ್ಲ? ತಾಯಿಯೇ ಮೊದಲ ಗುರು. ಆಮೇಲೆ ಇನ್ನೊಂದು, ಮನೆಯೇ ಮೊದಲ ಪಾಠಶಾಲೆ ಅಲ್ಲ? ಆಮೇಲೆ ಇನ್ನೊಂದು, ತಾಯಿಯೇ ದೇವರು ಅಂತ. ನಾನು ಇಲ್ಲಿ ಉಪನ್ಯಾಸ ಕಾರ್ಯಕ್ರಮ ಅಂತ ಹೇಳ್ತಾರೆ. ಉಪನ್ಯಾಸ ಅಂದ್ರೆ ಅರ್ಥ ಲೆಕ್ಚರ್. ಲೆಕ್ಚರ್ ಯಾರಿಗೂ ಕೇಳಕ್ಕೆ ಇಷ್ಟ ಇಲ್ಲ ಈಗಿನ ಕಾಲದಲ್ಲಿ. ಲೆಕ್ಚರ್ಗಿಂತ ಒಳ್ಳೆಯ ಪಾಠ ಅಂದರೆ ಅನುಭವ. ಜಗತ್ತಿನಲ್ಲಿ ಅತಿ ಮಹತ್ವದ ಪಾಠ ಅಂದರೆ ಅನುಭವ. ಈ 20 ವರ್ಷದ ಅನುಭವದಲ್ಲಿ ಮಕ್ಕಳ ಬೆಳವಣಿಗೆ ಮತ್ತು ಆರೋಗ್ಯದಲ್ಲಿ ಏನು ನಾವು ಪೇರೆಂಟ್ಸ್ ಪಾತ್ರ ವಹಿಸಬೇಕು ಅನ್ನೋದು ಅನುಭವದ ಮೇಲೆ ಒಂದು 4 ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬೆಳವಣಿಗೆ ಮತ್ತು ಆರೋಗ್ಯ ಇದು ತುಂಬ ದೊಡ್ಡ ವಿಷಯ. ಅದನ್ನು 15-20 ನಿಮಿಷದಲ್ಲಿ ಹೇಳಿ ಮುಗಿಸೋದು ಯಾರಿಂದಲೂ ಸಾಧ್ಯ ಇಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಸಾಮಾನ್ಯವಾಗಿ ಏನು ಸಮಸ್ಯೆ ನೋಡ್ತಾ ಇದ್ದೀವಿ, ಯಾವ ಪರಿಣಾಮಗಳನ್ನು ಅನುಭವಿಸ್ತಾ ಇದ್ದೀವಿ, ಅದರಿಂದ ಮಕ್ಕಳ ಆರೋಗ್ಯ ಮತ್ತು ಅವರ ಬೆಳವಣಿಗೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತಿದೆ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡ್ರೆ ಅದರಿಂದ ನಾವು ಯಾವ ರೀತಿ ಹೊರಬರಬೇಕು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಸುಮಾರು ಪೇರೆಂಟ್ಸ್, ತಂದೆ ತಾಯಿ ಅಥವಾ ಪೋಷಕರು ಮನಸ್ಸಿನಲ್ಲಿ ಒಂದೇ ಆತಂಕ ಹೋಗ್ತಾ ಇದೆ. ಏನಪ್ಪ ಅಂತಂದ್ರೆ, ಪುಟಾಣಿ ಒಂದು ಪ್ರಶ್ನೆ ಕೇಳ ನಿಮ್ಮ ತಂದೆ ತಾಯಿಗೆ ಜಾಸ್ತಿ ಏನಕ್ಕೆ ಬೈಯೋದು? ಏನಕ್ಕೆ ಬೈಯೋದು? ಏನು? ಅಭ್ಯಾಸ ಜಾಸ್ತಿ ಮಾಡ್ತೀರಂತ. ಏನು? ಊಟ ಮಾಡಲ್ಲ ಅಂತ ಒಂದು. ಅದಕ್ಕಿಂತ ಇಂಪಾರ್ಟೆಂಟ್ ಇನ್ನೊಂದು ಯಾವುದು? ಸ್ಕೂಲ್ ಬಿಟ್ಟ ತಕ್ಷಣ ಏನು ಮಾಡ್ತಾರೆ? ಮೊಬೈಲು, ಟಿವಿ ಅಲ್ಲ? ಮತ್ತೆ ಮಕ್ಕಳ ನಡುವೆ ಜಗಳ ಬರೋದು ಎರಡೇ ವಿಷಯ. ಈಗ ಮುಂಚೆ ಬರ್ತಿತ್ತು, ನಮ್ಮನ್ನು ಹೊರಗಡೆ ಕರ್ಕೊಂಡು ಹೋಗೋದಿಲ್ಲ, ನಮ್ಗೆ ಆಟ ಕಳಿಸೋದಿಲ್ಲ, ನಮ್ಗೆ ಆಟ ಆಡೋಕೆ ಬರೋದಿಲ್ಲ, ನಾನು ಆಟ ಹೊರಗೆ ಕಳಿಸೋದಿಲ್ಲ ಅಂತ ಜಗಳ ಮಾಡ್ತಿದ್ವಿ ನಾವು ನಮ್ಮ parents ಜೊತೆಗೆ. ಈಗ ಮಕ್ಕಳು ಮತ್ತೆ ತಂದೆ ತಾಯಿ ಅಪೋಸಿಟ್ ಪಾರ್ಟಿ ಎರಡೇ ಬರೋದು ವಿಷಯ. ಒಂದು, ಊಟ ಮಾಡೋದಿಲ್ಲ, ಅದಕ್ಕಿಂತ ಮಹತ್ವದ್ದು ಮೊಬೈಲ್ ಬಿಡೋದಿಲ್ಲ. ಅದು ಮಾಡಲ್ಲ, ಅದು ಬಿಡಲ್ಲ ಅಲ್ಲ? ಈ ಸಮಸ್ಯೆ ಯಾಕೆ ಬರ್ತಾ ಇದೆ ಅನ್ನೋದನ್ನ ನಾವು ತಿಳ್ಕೊಂಡ್ರೆ
ಡಬ್ಬಿ ಕೆಡಬಾರದು ಅಂತ ಹೇಳಿ ಕೀಟನಾಶಕಗಳು ಕೆಮಿಕಲ್ಸ್ ಯೂಸ್ ಮಾಡ್ತಾರೆ. ಹುಳ ಬೆಳಿಬಾರ್ದು ಅಂತ ಹೇಳಿ. ಹುಳ ಬೆಳಿಬಾರ್ದು ಅಂದ್ರೆ ಹುಳ ಸಾಯಬೇಕು, ಬ್ಯಾಕ್ಟೀರಿಯಾ ಸಾಯಬೇಕು. ಅಂದ್ರೆ ಅದು ಸಣ್ಣ ಪ್ರಮಾಣದ ವಿಷ. ಸೊ ಅದು ಇದ್ದೇ ಇರಬೇಕು, ಇದ್ದೇ ಇರಬೇಕು. ಸೊ ಎದುರಿಗೆ ಪ್ರತಿದಿನ ಸ್ವಲ್ಪ ಮಟ್ಟಿಗೆ ಸ್ಲೋ ಪಾಯ್ಸನ್ ನಾವು ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಅದನ್ನ ನಾವು ದಿನ ಕೆಮಿಕಲ್ಸ್ ಮಕ್ಕಳಿಗೆ ನಾವು ಗೊತ್ತಿದ್ದೇವೋ ಗೊತ್ತಿದ್ದೋ ನಮ್ಮ ಪ್ರೀತಿಯಿಂದ ಕಲಿಸ್ತಾ ಇದ್ದೀವಿ. ಅದನ್ನು ಫಸ್ಟ್ ಇದರ ಪರಿಣಾಮ ಏನಾಗುತ್ತೆ ಅಂದರೆ ಈ ಕೆಮಿಕಲ್ಸ್ ಮಕ್ಕಳ ಮೆದುಳು, ಮಕ್ಕಳ ಕಿಡ್ನಿ, ಮಕ್ಕಳ ಲಿವರ್ ಮೇಲೆ ಪ್ರಭಾವ ಮಾಡ್ತವೆ. ಈ ಮೊದಲ ಪೀಳಿಗೆ ಸ್ಟಾರ್ಟ್ ಮಾಡಿದ್ರು ಸುಮಾರು 12 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ಹೊಸ ಟ್ರೆಂಡ್ ಬರ್ತಾ ಇದೆ. ಈಗ 12 ವರ್ಷದ ಮಕ್ಕಳಿದಾರಲ್ಲ, ಅವ್ರು ನಾವು ನೋಡಿದ್ರೆ ಅದಕ್ಕಿಂತ ಜಾಸ್ತಿ ಜನರಿಗೆ ಅಷ್ಟಮ ಸಮಸ್ಯೆ ಇದೆ. 30% ಮಕ್ಕಳಿಗೆ ಓವರ್ ವೇಟ್ ಅಂದರೆ ಒಬೆಸಿಟಿ ಇದೆ. ಸುಮಾರು ಮಕ್ಕಳಿಗೆ BP ಆಲ್ರೆಡಿ ಜಾಸ್ತಿ ಆಗಿದೆ. 2-3% ಮಕ್ಕಳಿಗೆ ಶುಗರ್ ಕಾಯಿಲೆ ಆಲ್ರೆಡಿ ಇದ್ದಾವೆ. ಇನ್ನು ಕೆಲವು ಮಕ್ಕಳಿಗೆ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಾರೆ. ಈ ಎಲ್ಲ ಪ್ರಮಾಣಗಳು ಒಂದಿನದಲ್ಲಿ ಆಗುತ್ತೆ. ಈಗ ಸಿಂಪಲ್ ಉದಾಹರಣೆ ಕೊಡ್ತೀನಿ. ಸಿಗರೇಟ್ ಸೇದುವುದರಿಂದ ಕ್ಯಾನ್ಸರ್ ಬರುತ್ತೆ. ಒಂದೇ ಸಲ ಸೇದಿದ್ರೆ ಆಗೋದಿಲ್ಲ. ವರ್ಷಾಂಗಕ್ಕೆ ಮಾಡಿದ್ರೆ ಗ್ಯಾರಂಟಿ ಪ್ರಮಾಣ ಬಂದೇ ಬರುತ್ತೆ. ಸೊ ನಾವು ಕಾಲೇಜಿಗೆ ಏನು ತಿನ್ಬೇಕಂದ್ರೆ ಬೆಸ್ಟ್ ಆಹಾರ ಅಂದರೆ ಯಾವುದು? ಯಾವುದು ಒಳ್ಳೆಯ ಆಹಾರ? ಯಾವುದು ನಾವು ಮನೆಯಲ್ಲೇ ರೆಡಿ ಮಾಡಿ ಕೊಡ್ತೀವಿ ಅದೇ ಒಳ್ಳೆಯ ಆಹಾರ. ಬರೀ ಅನ್ನನೇ ಇರ್ಬೋದು, ಅನ್ನ ಬೇಳೆ ಇರ್ಬೋದು, ಅದೇ ಒಳ್ಳೆಯ ಆಹಾರ. ಅದನ್ನೇ ನೀವು ಗಟ್ಟಿಯಿಂದ ಅದೇ ಅಕ್ಕಿಯಿಂದ ಮಾಡಿದ್ರೆ ಒಳ್ಳೆಯದಾಗಲ್ಲ. ರಿಫೈನ್ಡ್ ಆಹಾರ ಯಾವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದರಿಂದ ಜೀರ್ಣಕ್ರಿಯೆ, ಲಿವರು ಮತ್ತು ಹಾರ್ಟ್ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಪಾಲಕರು ಮಕ್ಕಳಿಗೆ ಚೆನ್ನಾಗಿ ಊಟ ಮಾಡಬೇಕಾದ್ರೆ ಮೊದಲನೇ ಕೆಲಸ ಮಾಡಬೇಕಾಗುತ್ತೆ ಊಟ ಬಿಡಬೇಕು. ಮಗು 6 ತಿಂಗಳಾದ್ಮೇಲೆ ಊಟ ಮಾಡೋಕ್ಕೆ ಶುರು ಮಾಡ್ತಾರೆ. ಮನೆಯಲ್ಲಿ ಏನು ಮಾಡಿರ್ತಾರೆ? ಅಕ್ಕಿ ಗಂಜಿ ಇರ್ಬೋದು ಅಥವಾ ರಾಗಿ ನೀರು ಇರ್ಬೋದು, ಏನೇ ಮನೆಗೆ ಮಾಡಿದ್ದನ್ನು ಕೊಡಿ. ಹೊರಗಿನ ಮಾಡಿದ್ದನ್ನ ದಯವಿಟ್ಟು ರೆಡಿ ಮಾಡಿ ಕೊಡಬೇಕು. ಅದು ಯಾವುದು ಒಳ್ಳೆಯದಲ್ಲ. ಈ ಮಗು ಮುಂದೆ ಚೆನ್ನಾಗಾಗಬೇಕಾದ್ರೆ ನಾಳೆ ನನ್ನ ಮನೆ ಚೆನ್ನಾಗಾಗಬೇಕು. ಇವತ್ತು ಇವತ್ತು ಯೂಸ್ ಮಾಡ್ತೀವಿ, ನಾಳೆ ನಮ್ಗೆ ಬೇಕಾಗಿರೋ ಜಾಗದಲ್ಲಿ. ಸೊ ನಿಮ್ಮ ಮಗು ಮುಂದಿನ ಆರೋಗ್ಯ ಇವತ್ತು ಸಿಗ್ತಾ ಮನೆ ಎಸ್ಪೆಷಲಿ ಪೇರೆಂಟ್ಸ್ ಭಾಳ ಚಾಕ್ಲೇಟ್ ತಿಂತಾರೆ. ಚಾಕ್ಲೇಟ್ ಯಾಕೆ ತಿಂತಾರೆ ಅಂತ ಗೊತ್ತಿಲ್ಲ. ಚಾಕ್ಲೇಟ್ ಫಸ್ಟ್ ಕೊಟ್ಟವರು ಯಾರು? ಪೇರೆಂಟ್ಸ್. ಮಗು ಏನು ಮಾಡ್ತಾರೆ? ಅಳ್ತಾ ಇದ್ದಾರೆ, ಚಾಕ್ಲೇಟ್ ಫಸ್ಟ್ ಕುಡಿಸ್ತಾರೆ. ಇದು ರಿವಾರ್ಡ್ ಅಂತ ಹೇಳ್ತೀವಿ, ಬಹುಮಾನ. ಗಲಾಟೆ ಮಾಡ್ತಿರೋದಕ್ಕೆ ಬಹುಮಾನ ಏನು? ಚಾಕ್ಲೇಟ್. ಆದರೆ ಅದೇ ಚಾಕ್ಲೇಟ್ ವಿಷ ಅಂತ ನಿಮ್ಗೆ ಗೊತ್ತಿದೆ. ನಾಳೆ ಎಲ್ಲೋ ಫಂಕ್ಷನ್ ಹೋಗಿರ್ತಾರೆ, ಅವ್ರು ಚಾಕ್ಲೇಟ್ ತಿನ್ಬೇಕು. ಆ ಚಾಕ್ಲೇಟಲ್ಲಿ ಕೆಮಿಕಲ್ಸ್ ಇರ್ತವೆ. ಆ ಕೆಮಿಕಲ್ಸ್ ಬ್ರೈನ್ ಮೇಲೆ ಅಫೆಕ್ಟ್ ಮಾಡಿ ಡೋಪಮಿನ್, ಸೆರೋಟೋನಿನ್ ರಿಲೀಸ್ ಮಾಡ್ತಾರೆ. ಕೆಮಿಕಲ್ಸ್ ದೇಹದ ಮೇಲೆ ಒಳಗೆ ಯಾವ ರೀತಿ ಪರಿಣಾಮ ಮಾಡ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದನ್ನು ರಿಲೀಸ್ ಮಾಡ್ತಾರೆ. ಒಂದು ಅಡಿಕ್ಟ್ ಸಿಗರೇಟ್ ಅಥವಾ ಬೀಡಿ ಸೇದೇ ಇದ್ದಾಗ ನಮಗೆ ಸೇದು ಆಸೆ ಹೋಗುತ್ತೆ. ಅದು ಕೆಮಿಕಲ್ ಬೇಸ್. ಆ ರೀತಿ ಕೆಮಿಕಲ್ ರಿಲೀಸ್ ಮಾಡ್ತಾರೆ. ಚಾಕ್ಲೇಟ್ ತಿನ್ನಿಲ್ಲ ಅಂತಂದರೆ ನಾವು ವಿಡ್ರಾವಲ್ ಸಿಂಪ್ಟಮ್ಸ್ ಬರ್ತವೆ. ಸೊ ಅವ್ರು ಏನು ಮಾಡ್ತಾರೆ? ಅಳಕ್ಕೆ ಶುರು ಮಾಡ್ತಾರೆ. ಫಂಕ್ಷನ್ ಕರ್ಕೊಂಡು ಹೋಗಿದ್ರೆ ಅಳಕ್ಕೆ ಶುರು ಮಾಡ್ತಾರೆ. ನೀವೇನು ಮಾಡ್ತೀರಾ? ಎಷ್ಟು ಮಾತ್ರ ಸಾಕು ಅಂತ ಮತ್ತೊಂದು ಚಾಕ್ಲೇಟ್ ಕೊಡ್ತಾರೆ. ಆವಾಗ ಇನ್ನೊಂದು ಸಲ
ಶುಗರ್ ಲೆವೆಲ್ ಸಡನ್ನಾಗಿ ಜಾಸ್ತಿ ಆಗುತ್ತೆ. ಸೊ 6 ಚಮಚ ಸಕ್ಕರೆ ಅರ್ಧ ಗಂಟೆ ಇರ್ತದೆ. ಬ್ಲಡ್ ಶುಗರ್ ನೀವು ಲೆವೆಲ್ ನೋಡಿದ್ರೆ 250 300 ದಾಟಿರುತ್ತೆ ಮಗು. ಬಟ್ ಯಾವ ಟೆಸ್ಟ್ ಮಾಡಿಲ್ಲ, ಮಾಡೋದಿಲ್ಲ. ಆ ಶುಗರ್ ಜಾಸ್ತಿ ಆಗ್ತದೆ, ಏನು ಮಾಡ್ತದೆ ನಮ್ಮ ದೇಹ? ನಾನು ಕಲಿಬೇಕು ದೇಹದಲ್ಲಿ ಏನು ವಸ್ತು ಇರೋದನ್ನು ಅದನ್ನ ನಾರ್ಮಲ್ ಮಾಡಲಿಕ್ಕೆ ಅಪೋಸಿಟ್ ಫಂಕ್ಷನ್ ಕೆಲಸ ಮಾಡ್ತಾರೆ. ಇನ್ಸುಲಿನ್ ರಿಲೀಸ್ ಆಗುತ್ತೆ, ಇನ್ಸುಲಿನ್ ಡಬಲ್ ಪ್ರೊಡಕ್ಷನ್, ಇನ್ಸುಲಿನ್ ಡಬಲ್ ಪ್ರೊಡಕ್ಷನ್ ಆಗುತ್ತೆ, ಕಾರ್ಟಿಸಾಲ್ ಇನ್ನೊಂದು ಡಬಲ್ ಪ್ರೊಡಕ್ಷನ್ ಆಗುತ್ತೆ. ಇನ್ಸುಲಿನ್ ಜಾಸ್ತಿ ಪ್ರೊಡಕ್ಷನ್ ಆದರೆ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ. ಶುಗರ್ ಲೆವೆಲ್ ಮಾತ್ರ ಕೆಲಸ ಮಾಡಿದ್ರೆ ಇನ್ಸುಲಿನ್ ಇಂಜೆಕ್ಷನ್ ಕೊಡ್ತಾರೆ. ಇನ್ಸುಲಿನ್ ಕೆಲಸ ಏನು? ಶುಗರ್ ಲೆವೆಲ್ ಕಡಿಮೆ ಮಾಡುತ್ತೆ. ಶುಗರ್ ಲೆವೆಲ್ ಕಡಿಮೆ ಮಾಡುತ್ತೆ. ಆದರೆ ಆ ಇನ್ಸುಲಿನ್ ಲಿವರ್ ಮೇಲೆ, ಕಿಡ್ನಿ ಮೇಲೆ, ಹಾರ್ಟ್ ಮೇಲೆ, ಬ್ರೈನ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಅಲ್ಲಿ ರಕ್ತನಾಳಗಳು ದಪ್ಪ ಆಗ್ತವೆ, ಫ್ಯಾಟ್ ಇರ್ತದೆ, ಅಡಿಪೋಸ್ ಟಿಶ್ಯೂ ಫ್ಯಾಟ್ ಅಂತ ಚರ್ಬಿ ದೇಹದಲ್ಲಿ ಅದು ಜಾಸ್ತಿ ಕಡಿಮೆ ಆಗ್ತದೆ. ಸೊ ಒಂದು ಪ್ಯಾಕೆಟ್ ಜ್ಯೂಸ್ ಕೊಟ್ಟರೆ ಇದು ಎಲ್ಲ ದೇಹದಲ್ಲಿ ಆಗುತ್ತೆ. ಹೊಟ್ಟೆ ನೋವು ಶುಗರ್ ಜಾಸ್ತಿ ಇರೋದ್ರಿಂದ ಕರಗಿ ಜೀರ್ಣಕ್ರಿಯೆ ಅಷ್ಟು ಈಸಿಯಾಗಿ ಆಗೋದಿಲ್ಲ ಅಂತ ಹೊಟ್ಟೆ ನೋವು ಬರುತ್ತೆ. ಅದು ಡಬಲ್ ಕೆಲಸ ಮಾಡಬೇಕಾಗುತ್ತೆ. ಒಂದು ಕೈಯಿಂದ 5 ಕೆಜಿ ಎತ್ತಿದ್ರೆ ಅದೇ 10 ಕೆಜಿ ಎತ್ತಬೇಕಾದ್ರೆ ಕೈ ನೋವು ಬರುತ್ತೆ. ಸೇಮ್